ಜ್ಯೋತಿಷಿ ಕಮಲಾಕರ್ ಭಟ್ ಮತ್ತು ಸುಚಿತ್ರಾ ಕೇಸ್ನಲ್ಲಿ ಬಗದಷ್ಟು ಸತ್ಯ ಸೀಕ್ರೆಟ್ಗಳು ಬಯಲಿಗೆ ಬರ್ತಾ ಇದೆ. ಈಗ ಸುಚಿತ್ರಾ ಮಗಳಿಂದಾಗಿ ಒಂದಿಷ್ಟು ರಹಸ್ಯಗಳು ಬಯಲಿಗೆ ಬಂದಿದೆ. ಮಗಳನ್ನೇ ಕೊಲೆ ಮಾಡೋದಕ್ಕೆ ಸುಚಿತ್ರಾ ಮುಂದಾಗಿದ್ಲಾ? ಇದಕ್ಕೆ ಕಮಲಾಕರ್ ಭಟ್ ಸಾಥ್ ಕೊಟ್ಟಿದ್ದ? ಹಾಗಾದ್ರೆ ಇಲ್ಲಿ ಕಾರಣ ಏನು? ಮಗಳನ್ನ ಟಾರ್ಗೆಟ್ ಮಾಡಕ್ಕೆ ಇವರಿಬ್ರು. ಸುಚಿತ್ರಾ ಏಕಾಂತವಾಗಿರುವಂತ ದೃಶ್ಯವನ್ನ ಮಗಳು ನೋಡಿದ್ಲಂತೆ. ರಾಸಲೀಲೆ ವಿಡಿಯೋ ಏನಾದ್ರೂ ಆಕೆಯ ಬಳಿಯಲ್ಲಿ ಇತ್ತಾ ಅಂತ ಹೇಳಿ ಇವರಿಗೆ ಸಂಶಯ ಬಂದಿದೆ. ಇದೇ ಕಾರಣಕ್ಕೆ ಮಗಳನ್ನ ಕರ್ಕೊಂಡು ಹೋಗೋದಕ್ಕೆ ಸುಚಿತ್ರಾ ಬಂದಿದ್ಲು. ಜಗಳದ ವೇಳೆ ಮೊದಲು ಮಗಳನ್ನ ಕೊಡಿ ಅಂತೇಳಿ ಸುಚಿತ್ರಾ ಕೇಳಿದಾಳೆ. ಸೀದಾ ಗಂಡನ ಮನೆಗೆ ಹೋದಂತ ಸಂದರ್ಭದಲ್ಲಿ ಫಸ್ಟ್ ಆಕೆ ಟಾರ್ಗೆಟ್ ಮಾಡಿದ್ದು ಮಗಳನ್ನ. ವಿಡಿಯೋ ಇದೆ ಅಂತ ಹೇಳಿ ಸುಚಿತ್ರಾಗೆ ಒಂದು ಅನುಮಾನ ಇತ್ತು, ಮಗಳ ಹತ್ರ ತನ್ನ ವಿಡಿಯೋ ಇದೆ ಅಂತ ಹೇಳಿ. ಸೊ ಹಂಗಾಗಿ ಆಕೆನ ಕರ್ಕೊಂಡು ಹೋಗಿ ಮನೆಗೆ ಹೋಗ್ತಾರೆ. ಫಸ್ಟು ಆಕೆನ ಕಳಿಸಿ ಅಂತ ಕೇಳ್ತಾರೆ. ಆಗ ಪತಿ ಮಹೇಶ್ ಮಗಳನ್ನ ಕೊಡಲ್ಲ, ಕಳಿಸಲ್ಲ ನಿನ್ ಜೊತೆಗೆ ಅಂತೇಳಿ ಅಪೋಸ್ ಮಾಡಿದ್ದಾರೆ. ಆಗ ಮಾತಿಗೆ ಮಾತು ಬೆಳೆದಿದೆ, ಜಗಳ ಆಗಿದೆ. ಆ ಜಗಳ ಮಾಡುವಂತ ಸಂದರ್ಭದಲ್ಲಿ ಚಾಕುವಿನಿಂದ ಇರಿತ ಆಗಿದೆ. ಚಾಕು ಇರಿತದ ಸಂದರ್ಭದಲ್ಲಿ ಪತಿ ಮಹೇಶ್ಗೆ ಗಂಭೀರ ರೀತಿಯಲ್ಲಿ ಗಾಯ ಆಗಿದೆ. ಇನ್ನು ಗಲಾಟೆಯಲ್ಲಿ ಮಹೇಶ್ ಅಣ್ಣ ವಸಂತ್ ನಾಯ್ಕ್ ಕೊಲೆನೇ ಆಗಿದೆ. ಘಟನೆ ನಡೆಯೋಕ್ಕೂ ಮುನ್ನವೇ ಪೊಲೀಸ್ ಠಾಣೆಗೆ ಬಂದು ತಾಯಿ ಹಿಂಸೆ ಕೊಡ್ತಾ ಇದ್ದಾಳೆ ಅಂತ ಹೇಳಿ ಮಗಳು ವಿವರಣೆಯನ್ನ ಕೊಟ್ಟಿದ್ದಾಳೆ. ತನ್ನ ಕರ್ಮಕಾಂಡ ಕಾಮಕಾಂಡ ಬಯಲಿಗೆ ಬರುವಂತ ಭಯದಲ್ಲಿ ಮಗಳಿಗೆ ಕೊಲೆ ಮಾಡುವಂತ ಸಂಚನ್ನ ರೂಪಿಸಿರಬಹುದು ಅಂತ ಹೇಳಿ ಸಂಶಯಗಳು ಇದೀಗ ವ್ಯಕ್ತವಾಗ್ತಾ ಇದೆ. ಇನ್ನು 4 ತಿಂಗಳಿಂದ ಜ್ಯೋತಿಷಿ ಹಾಗೂ ಸುಚಿತ್ರಾ ಒಟ್ಟಿಗೆ ವಾಸ ಮಾಡ್ಕೊಂಡಿದ್ರು. ಸುಚಿತ್ರಾ ಮಗಳಿಗೆ ಹಿಂಸೆ ಕೊಡ್ತಾ ಇದ್ದಂತೆ ಈ ಕಮಲಾಕರ್ ಭಟ್. ಮನೆಯಿಂದ ಮಗಳನ್ನೇ ಹೊರ ಹಾಕೋದಕ್ಕೂ ಸುಚಿತ್ರಾ ಮುಂದಾಗಿದ್ಲಂತೆ. ಪದೇ ಪದೇ ನಿನ್ನನ್ನ ವಿಷ ಹಾಕಿ ಕೊಂದು ಬಿಡ್ತೀನಿ ಅಂತ ಹೇಳಿ ಹೆದರಿಸ್ತಾ ಇದ್ಲಂತೆ ಸುಚಿತ್ರಾ. ಕಮಲಾಕರ್ ಭಟ್ ಕುಮ್ಮಕ್ಕಿನಿಂದಲೇ ಸುಚಿತ್ರಾಳ ಗಂಡನ ಕೊಲೆಗೆ ಸಂಚಾಗಿತ್ತಂತೆ. ಭಯದಿಂದ ಅಪ್ಪನ ಬಳಿ ಸುಚಿತ್ರಾ ಮಗಳು ಹೋಗ್ತಾಳೆ. ಈ ಬಗ್ಗೆ ಸುಚಿತ್ರಾ ಮಗಳು ಮಾತನಾಡಿದಾಳೆ, ನೋಡೋಣ. ನಾವು ಮೊದಲಿನೂ ಸಿದ್ದಾಪುರದಲ್ಲೇ ಓದಿ ಬೆಳೆದಿದ್ದು ಎಲ್ಲ ಅಲ್ಲೇನೆ. ಅಪ್ಪ ತಿಂಗಳಿಗೊಮ್ಮೆ ಬಂದು ಹೋಗ್ತಾ ಇದ್ರು. ಅವರು ಬೆಂಗಳೂರಲ್ಲಿ ಇದ್ದವರು. ತಿಂಗಳಿಗೊಮ್ಮೆ ನಮ್ಮನ್ನೆಲ್ಲ ಬಂದು ನೋಡ್ಕೊಂಡು ಹೋಗ್ತಾ ಇದ್ರು. ನಾವು 9 ತಿಂಗಳ ಹಿಂದೆ ಶಿವಮೊಗ್ಗ ಶಿಫ್ಟ್ ಆಗಿದ್ವಿ. ಅಲ್ಲಿ ಕಮಲಾಕರ್ ಭಟ್ ಅವ್ರ ಪರಿಚಯ ಆಗಿ ನಮ್ಮ ಅಮ್ಮಗೆ ಹೆಲ್ಪ್ ಮಾಡ್ತೀನಿ, ನಿಮ್ಗೆ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳಿ ನನ್ನನ್ನು ಕೂಡ ಕರ್ಕೊಂಡು ಹೋಗಿದ್ರು. ಇಲ್ಲ ನಿಮಗೆ ಅಂದರೆ ಎಜುಕೇಷನ್ ಚೆನ್ನಾಗಿ ಕೊಡ್ತೀನಿ ನಾನು, ನನ್ನ ಮಗಳು ಬೇರೆ ಎಲ್ಲ ನೀನು ಬೇರೆ ಎಲ್ಲ ಅಂತ ಹೇಳಿ ನಾನು ಕರ್ಕೊಂಡು ಹೋಗಿದ್ದವ್ರು. ನಾನು ಹೋಗಿದ್ದೆ. ನಾನು ಶಿವಮೊಗ್ಗದಲ್ಲೇ ಎಲ್ಲ ಸೆಟ್ಲ್ ಆಗಿದ್ವಿ. ನಾವು ಹಿಂಸೆ ಕೊಡ್ತಾಯಿದ್ರು. ಅಂದರೆ ಅಮ್ಮ ಇಲ್ದಾಗಿದ್ದವಾಗ ಒಂಥರ ನೋಡ್ಕೊತಾ ಇದ್ದಿದ್ದವ್ರು. ನಾನು ಸುಮಾರು ಸಲ ತಡ್ಕೊಂಡು ನಾನು ಸುಮ್ಮನೆ ಇದ್ದೆ. ಯಾರು ಇಲ್ಲಿ ನಾನು ಎಜುಕೇಷನ್ಗೋಸ್ಕರ ನಾನು ಕಷ್ಟಪಡಲೇಬೇಕು ಅಂತ ನಾನು ನನ್ನ ಪಾಡಿ ನಾನು ಸುಮ್ಮನೆ ಇದ್ದೆ. ಆದರೂ ಒಂದೊಂದು ದಿವಸ ಇಲ್ಲ ನೀನು ಹೋಗು, ನಿನ್ಗೆ ಯಾರು ಹೆಲ್ಪ್ ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹಿಂದ್ಬಿಟ್ಟು ತುಂಬ ಮಾತಾಡ್ತಾಯಿದ್ರು. ನಾನು ತುಂಬ ಸಹಿಸ್ಕೊಂಡಿದ್ದೆ. ಆಮೇಲೆ ಒಂದಿನ ಅಪ್ಪಂಗೆ ಫೋನ್ ಮಾಡಿ ಇಲ್ಲ ಹಿಂಗೆ ಟಾರ್ಚರ್ ಕೊಡ್ತಾ ಇದ್ದಾರೆ. ಅಮ್ಮ ಮೊನ್ನೆ ಒಂದಿನ ನನಗೆ ಹೇಳಿದ್ರು ಇಲ್ಲ ನಿಮ್ಮ ಅಪ್ಪನ ಜೊತೆ ಹೋಗು, ಇಲ್ಲ ನಿನ್ಗೆ ವಿಷ ಹಾಕ್ಕೊತೀನಿ ಹಂಗೆ ಹಿಂಗೆ ಅಂತೇಳಿ ಹೇಳಿದ್ರು. ಅದಕ್ಕೆ ನಾನು ತುಂಬ ಬೇಜಾರಾಗಿ ನಮ್ಮ ಅಪ್ಪಂಗೆ ಮೆಸೇಜ್ ಹಾಕಿದ್ದೆ. ನಾನು ಇಲ್ಲ ನಾನು ಕರ್ಕೊಂಡು ಹೋಗು, ಇಲ್ಲ ನಾನು ಸುಮ್ಮನೆ ಮೆಸೇಜ್ ಹಾಕಿದ್ದೆ. ಅದಾದಮೇಲೆ ನಾನು ಊರಿಗೆ ಬಂದೆ. ಬಸ್ ಹತ್ಕೊಂಡು ಊರಿಗೆ ಬಂದಿದ್ದೆ ನಾನು. ಅಪ್ಪ ಬಂದು ನಾನು ಕರ್ಕೊಂಡು ಬಂದು ಒಂದು 5 ಜನ ಕರ್ಕೊಂಡು ಬಂದು ಚಾಕು ಚೂರಿ ಇರೋ ಅಂಥವ್ರನ್ನ ಕರ್ಕೊಂಡು ಬಂದು ಏಕಾಏಕಿ ಮನೆಗೆ ನುಗ್ತಾರೆ. ನುಗ್ಗಾದ್ಮೇಲೆ ನನ್ನನ್ನು ಕರೆದು ನಾನು ಬರಲ್ಲ, ನಾನು ಬೆಳಿಗ್ಗೆ ಮಾತಾಡ್ತೀನಿ, ಇವಾಗ ರಾತ್ರಿ ಆಗಿದೆ ಹೋಗಿ ಅಂತ ಹೇಳಂದ್ರು. ದೊಡ್ಡಪ್ಪನೂ ಹೇಳಿದ್ದಾರೆ, ಅಮ್ಮನೂ ಹೇಳಿದ್ದಾರೆ. ಅಂದರೆ ಅಮ್ಮ ನಮ್ಮ ಅಂದರೆ ಅಜ್ಜಿ ಎಲ್ಲ ಹೇಳಿದ್ದಾರೆ. ಆದರೂ ಕೂಡ ಅವ್ರು ಕೇಳ್ದೇನೆ ಏಕಾಏಕಿ ಬಂದು ಅಪ್ಪನ ಮೇಲೆ ಹಲ್ಲೆ ಎಲ್ಲ ಮಾಡಿ ದೊಡ್ಡಪ್ಪನ ಹೊರಗಡೆ, ಅಪ್ಪನ ಮತ್ತು ದೊಡ್ಡಪ್ಪನೆಲ್ಲ ಹೊರಗಡೆ ಕರ್ಕೊಂಡು ಹೋದ್ರು. ಅಮ್ಮ ಇಲ್ಲ ಇವ್ರನ್ನ ಎಳ್ಕೊಳ್ಳಿ ಹೊರಗಡೆ ಅಂತೇಳಿ ಹೊರಗಡೆ ಎಲ್ಲ ಎಳ್ಕೊಂಡು ಹೋದ್ಮೇಲೆ ಅವರಿಗೆ ಏಕಾಏಕಿ ಚಾಕು ಎಲ್ಲ ಹಾಕಿ ಚುಚ್ಚಿಬಿಟ್ರು. ಆಮೇಲೆ ದೊಡ್ಡಪ್ಪಂಗೆ ತುಂಬ ಇಂಜೂರ್ ಆಗಿ ದೊಡ್ಡಪ್ಪ ಬಿದ್ದುಬಿಟ್ಟಿದ್ರು ಕೆಳಗಡೆ. ಅಪ್ಪಂಗೂ ಸುಮಾರು ಚಾಕು ಎಲ್ಲ ಹಾಕಾದ್ಮೇಲೆ ಪೊಲೀಸರೆಲ್ಲ ಬಂದು ಅಮ್ಮಂಗೇನೋ ಹೊಡಿತಾ ಇದ್ರು ಅಂತ ಹೇಳಿ ಸುದ್ದಿ ಬಂತು. ನಾವೆಲ್ಲ ಒಟ್ಟಿಗೆ ಇದ್ದಿದ್ದು. ಅವರಿಬ್ಬರು ಒಂದು ರೂಮಲ್ಲಿದ್ದರು, ನಾನು ನನ್ನ ತಂಗಿ ಒಂದು ರೂಮಲ್ಲಿ ಇಟ್ಟಿದ್ರು ನಾವು. ಅಲ್ಲೇ ನಮ್ಮ ಮನೆ ಇಲ್ಲಿ ಪಕ್ಕಕ್ಕೆ ಅಂತಂದರೆ ಆಫೀಸ್ ಕೂಡ ಪಕ್ಕಕ್ಕೆ ಮಾಡ್ಕೊಂಡಿದ್ವಿ ನಾವು. ನನ್ನ ತಂಗಿನ ಮತ್ತೆ ಒಂದು ರೂಮಲ್ಲಿ ಇರ್ತಾಯಿದ್ರು. ಅವ್ರು ತುಂಬ ಕ್ಲೋಸ್ ಆಗೇ ಇರ್ತಿದ್ರು. ನನ್ನ ಮುಂದೇನು ಅಷ್ಟೇ ಕ್ಲೋಸ್ ಆಗೇ ಇರ್ತಾಯಿದ್ರು ಅವರು. ನನಗೆ ಗೊತ್ತಿರೋ ಪ್ರಕಾರ ನಾನು ತುಂಬ ಕ್ಲೋಸ್ ಆಗೇ ಇರ್ತಿದ್ರು ಅವ್ರು. ಅಂದರೆ ಮುದ್ದು ಬಂಗಾರ ಈ ಥರ ಎಲ್ಲ ಕರ್ಕೊಂಡು ಚೆನ್ನಾಗೇ ಇದ್ದರು ಹಂಗಂತ. ನಾನು ಏನೋ ಅಪ್ಪ ಮಗಳು ಸಂಬಂಧದಲ್ಲಿ ಇರ್ತಾರೆ, ನಾನು ಸೈಲೆಂಟಾಗೇ ಇದೆ. ಅಂದರೆ ಅವರಿಗೆ ದೊಡ್ಡಪ್ಪ ಅಂತ ಹೇಳು ಅಂತ ಹೇಳಿ ಸ್ವಲ್ಪ ಹೇಳ್ಕೊಟ್ಟಿದ್ರು. ಅಂದರೆ ದೊಡ್ಡಪ್ಪ ಅಂತ ಹೇಳೇ ಮಾತಾಡು ನೀನು, ಯಾರೇ ಕೇಳಿ ದೊಡ್ಡಪ್ಪ ಅಂತ ಹೇಳು ಅಂತ ಹೇಳಿದ್ದರಿಂದ ನಾನು ದೊಡ್ಡಪ್ಪ ಅಂತಲೇ ಹೇಳ್ಕೊಂಡು ಬಂತಿದ್ದೆ. ಅಂದರೆ ಮನೇಲಿ ಮಾತ್ರ ಗುರುಜಿ ಅಂತ ಹೇಳೇ ಕರೀತಾ ಇದ್ದೆ. ಅದು ಸುಪಾರಿ ಕೊಟ್ಟಿರೋದಷ್ಟೇ. ಅಂದರೆ ಸಂಬಂಧ. ಅದೇ ವಿಚಾರವಾಗಿ ಇನ್ನಷ್ಟು ಡೀಟೇಲ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾ ಹೋಗೋದಕ್ಕೆ ಫೋನ್ ಸಂಪರ್ಕದಲ್ಲಿ ಕನೆಕ್ಟ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ದರ್ಶನ್ ನಾಯ್ಕ್. ಈಗ ಮಗಳನ್ನ ಟಾರ್ಗೆಟ್ ಮಾಡಕ್ ಹೋಗಿ ಗಲಾಟೆ ಆದಾಗ ಈಗ ಕೊಲೆ ಆಗಿರೋದು ಬೇರೆ ವ್ಯಕ್ತಿದ ಹಾಗಾದ್ರೆ ಇಲ್ಲಿ? ಶರ್ಮಿತಾ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ವಸಂತ್ ನಾಯ್ಕ್ ಕೊಲೆ ಪ್ರಕರಣವನ್ನ ಬೆನ್ನತ್ತಿ ಕೆಲವೊಂದು ಸತ್ಯವನ್ನ ಕೆದಕ್ತಾ ಹೋದಂತ ಸಂದರ್ಭದಲ್ಲಿ ಸುಚಿತ್ರಾ ಮಗಳ ಹೇಳಿಕೆ ಸಾಕಷ್ಟು ಸ್ಫೋಟಕ ಸತ್ಯವನ್ನ ಇಲ್ಲಿ ಬಯಲು ಮಾಡ್ತಾ ಇದೆ. ಅದ್ರ ಜೊತೆಗೆ ಕೆಲವೊಂದು ಸಂಶಯವನ್ನ ಇಲ್ಲಿ ಹುಟ್ಟಾಕ್ತಾ ಇರುವಂತದ್ದು. ಯಾಕಪ್ಪ ಅಂದ್ರೆ ಸುಚಿತ್ರಾ ಳಿಗೆ ಇದು ತನ್ನ ಗಂಡ ಮಹೇಶ್ ಟಾರ್ಗೆಟ್ ಆಗಿರ್ಲಿಲ್ಲ, ಅದರ ಬದಲಾಗಿ
ಸುಚಿತ್ರಾಳ ಮಗಳೇ ಟಾರ್ಗೆಟ್ ಆಗಿದ್ಲಾ ಎನ್ನುವಂತ ಒಂದು ಸಂಶಯ ಇಲ್ಲಿ ಹುಟ್ಟಾಗ್ತಾ ಇರುವಂತದ್ದು. ಯಾಕಪ್ಪ ಅಂದ್ರೆ ಸುಚಿತ್ರಾಳ ಮಗಳು ಏನ್ ಹೇಳಿಕೆ ಕೊಡ್ತಾ ಇದ್ದಾಳೆ ಅಂದ್ರೆ ಅವರು ತುಂಬಾ ಕ್ಲೋಸ್ ಆಗಿದ್ರು. ಆ ದೃಶ್ಯವನ್ನ ಕೂಡ ನಾನು ನೋಡಿದ್ದೇನೆ. ಅದ್ರ ಜೊತೆಗೆ ಚಿನ್ನ ಮುದ್ದ ಎನ್ನುವಂತ ಬಗ್ಗೆಯೂ ಪ್ರೀತಿ ಮಾಡ್ತಾ ಇದ್ರು. ಆ ದೃಶ್ಯವನ್ನು ಸಹ ನಾನು ನೋಡಿದ್ದೇನೆ ಕ್ಲೋಸ್ ಆಗಿ ಎನ್ನುವಂತ ಬಗ್ಗೆ ಅವಳು ಹೇಳಿಕೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಈ ಹೇಳಿಕೆ ಅದ್ರ ಜೊತೆಗೆ ಕಮಲಾಕರ್ ಭಟ್ ಜ್ಯೋತಿಷಿ ಮತ್ತು ಸುಚಿತ್ರಾ ಏಕಾಂತವಾಗಿ ಇರುವಂತ ಕೆಲವೊಂದು ದೃಶ್ಯವನ್ನ ಸುಚಿತ್ರಾಳ ಮಗಳು ನೋಡಿದ ಮೇಲೆ ಅದಾದ ನಂತರ ಆಕೆಗೆ ಕಮಲಾಕರ್ ಭಟ್ ಹಿಂಸೆಯನ್ನ ಕೊಡ್ತಿದ್ದ ಎನ್ನುವಂತ ಬಗ್ಗೆ ಹೇಳಿದಾಳೆ. ಅಂದ್ರೆ ಅಮ್ಮ ಇದ್ದಾಗ ಒಂದು ರೀತಿ ನೋಡ್ಕೊಳ್ತಾ ಇದ್ದ, ಅಮ್ಮ ಇಲ್ದಿದ್ದಾಗ ಒಂದು ರೀತಿ ನೋಡ್ಕೊಳ್ತಾ ಇದ್ದ ಎನ್ನುವಂತ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ. ಯಾಕಪ್ಪ ಅಂದ್ರೆ ಈಕೆಯ ಮೇಲೆ ಲೈಂಗಿಕ ಕಿರುಕುಳ ಏನಾದ್ರೂ ಕೊಟ್ಟಿರಬಹುದಾ ಎನ್ನುವಂತ ಒಂದು ಸಂಶಯ ಕೂಡ ಕಂಡು ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಅಪ್ಪನ ಆಸರಿಯನ್ನ ಬೇಕಂತ ಹೇಳಿ ಅಪ್ಪನ ಜೊತೆ ಬಂದಂತ ಯಾರು ಸುಚಿತ್ರಾ ಮಗಳು ಇವ್ಗೆ ನೇರವಾಗಿ ಸಿದ್ದಾಪುರ ಪೊಲೀಸ್ ಠಾಣೆಗೆ ಹೋಗ್ತಾರೆ. ಸಿದ್ದಾಪುರ ಪೊಲೀಸ್ ಠಾಣೆಯಲ್ಲಿ ನಡೆದಂತ ಘಟನೆ ಎಲ್ಲರೂ ಸಹಿತ ವಿವರಿಸ್ತಾರೆ. ಆದ್ರೆ ಇಲ್ಲಿ ಪೊಲೀಸರ ನಿರ್ಲಕ್ಷ್ಯ ಕೂಡ ಎತ್ತಿ ತೋರಿಸ್ತಾ ಇದೆ. ಯಾಕಂದ್ರೆ ಇಲ್ಲಿ ಮುಖ್ಯವಾಗಿ ಕಮಲಾಕರ್ ಭಟ್ನೆ ಈ ಘಟನೆಗೆ ಮುಖ್ಯ ಏನು ಆರೋಪಿ ಆಗಿರ್ತಾನೆ. ಆದ್ರೆ ಇವರನ್ನ A4 ಆಗಿ ಮಾಡಲಾಗಿದೆ. ಇದಕ್ಕೆ ಸುಚಿತ್ರಾಳಿಗೆ ಮುಖ್ಯವಾಗಿ ತನ್ನ ಮಗಳನ್ನ ಟಾರ್ಗೆಟ್ ಮಾಡಬೇಕು, ಮಗಳನ್ನ ಮೇಲೆ ಕೊಲೆ ಮಾಡಬೇಕು, ಅದಾದ ನಂತರ ನಾವು ಬೇರೆ ದಾರಿಯನ್ನ ನೋಡೋಣ ಎನ್ನುವಂತ ಒಂದು ಕೂಡ ಏನು ಮನಸ್ಸಲ್ಲಿ ಇತ್ತು ಅಂತ ಈಗ ಸಂಶಯ ಕಂಡು ಬರ್ತಾ ಇದೆ. ಯಾಕಂದ್ರೆ ಅವರ ಮಾತಿನಲ್ಲೇ ಕೆಲವೊಂದು ಸತ್ಯಾಸತ್ಯತೆಗಳು ಈಗ ಹೊರಬರ್ತಾ ಇರುವಂತದ್ದು. ಶರ್ಮಿತಾ, ಫಾಲೋ ಅಪ್ ಮಾಡೋಣ ಸುದ್ದಿ. ಥ್ಯಾಂಕ್ ಯು ದರ್ಶನ್.